ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಾಂಡೇಲಿಯಲ್ಲಿ ನಡೀತಾ ಇರುವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತೆರೆಯಲಾದ ವಿವಿಧ ಪುಸ್ತಕ ಮಳಿಗೆಗಳ ಪೈಕಿ ಹೊನ್ನಾವರ ತಾಲೂಕಿನ ಅರೆಅಂಗಡಿಯ ಸುಮುಖಾನಂದ ಜಲವಳ್ಳಿ ಅವರ ಮಳಿಗೆ ವಿಭಿನ್ನ ಎನಿಸಿದೆ. ಇಲ್ಲಿ ಪುಸ್ತಕಗಳಿಗೆ ಕ್ರಯವಿಲ್ಲ. ಯಾವುದೇ ಪುಸ್ತಕ ತೆಗೆದುಕೊಳ್ಳಿ, ಇಷ್ಟ ಬಂದಷ್ಟು ಹಣ ಕೊಡಿ, ಪುಸ್ತಕ ಪ್ರೀತಿ, ಓದುವ ಸಂಸ್ಕಾರ ಬೆಳೆಸಿರಿ ಎಂಬ ಫಲಕ ಗಮನ ಸೆಳೀತಾ ಇದೆ. ಮಾರಾಟಕ್ಕೆ ಇಡಲಾದ ಪುಸ್ತಕಗಳಿಗೆ ಬೆಲೆ ನಿಗದಿಪಡಿಸಿದೆ. ಗ್ರಾಹಕರು ಕೊಟ್ಟಷ್ಟು ಹಣ ಸ್ವೀಕರಿಸ್ತಾ ಇದ್ದಾರೆ. ಈ ತಲೆಮಾರಿನವರಲ್ಲಿ ಓದುವ ಹವ್ಯಾಸ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಓದುವ ರೂಢಿ ಬೆಳೆಸಲು ಇಂತಹದೊಂದು ವಿಭಿನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ ಎನ್ನುತ್ತಾರೆ ಸುಮುಖಾನಂದ ಜಲವಳ್ಳಿ. ಸುಮುಖ ಪ್ರಕಾಶನದ ಮೂಲಕ 88 ಪುಸ್ತಕಗಳನ್ನು ಹೊರತಂದಿದ್ದೇನೆ. ಅವುಗಳನ್ನು ಸಾಹಿತ್ಯ ಸಮ್ಮೇಳನ ನಡೆಯುವ ವೇಳೆ ಪುಸ್ತಕಗಳ ಮಳಿಗೆ ಹಾಕಿ ಕೊಟ್ಟಷ್ಟು ಹಣಕ್ಕೆ ಪುಸ್ತಕ ಕೊಡ್ತಾ ಇದ್ದೇನೆ. ಓದುವ ಸಂಸ್ಕಾರ ಬೆಳೆಯಲು ಇಂತಹದೊಂದು ಪ್ರಯತ್ನ ನಡೆಸಿದ್ದೇನೆ. ಪುಸ್ತಕ ಖರೀದಿಸಿದವರಲ್ಲಿ ಬಹುತೇಕರು ಮುಖಬೆಲೆಗಿಂತ ಕಡಿಮೆ ಹಣ ಕೊಡ್ತಾ ಇಲ್ಲ. ಕೆಲವರು ಹೆಚ್ಚಿನ ಹಣವನ್ನು ಕೂಡ ಕೊಡ್ತಾರೆ. ಹೆಚ್ಚಿನ ಮೊತ್ತ ಅವರಿಗೆ ಮರಳಿಸ್ತೀನಿ ಎಂದಿದ್ದಾರೆ. ಮೂಲತಃ ಹೊನ್ನಾವರ ತಾಲೂಕಿನ ಜಲವಳ್ಳಿಯವರು ಆಗಿರುವಂತಹ ಸುಮುಖಾನಂದ ಸದ್ಯ ಹೊನ್ನಾವರದ ಅರೆಅಂಗಡಿಯ ನಿವಾಸಿಯಾಗಿದ್ದಾರೆ. ಪ್ರೌಢಶಾಲೆ ಶಿಕ್ಷಕರಾಗಿದ್ದ ಅವರು 8 ವರ್ಷಗಳ ಹಿಂದೆ ನಿವೃತ್ತಿ ಹೊಂದಿದ್ದಾರೆ. ಹೊನ್ನಾವರದಿಂದ ಬಂದಿದ್ದೇನೆ. ಇಲ್ಲಿ ನಾವು ಪುಸ್ತಕ ಮುಖ್ಯ ನಮ್ಮ ಉದ್ದೇಶ ಅಂತಂದರೆ ಪುಸ್ತಕಗಳು ಓದುಗರನ್ನು ತಲುಪಬೇಕು ಅನ್ನುವಂಥದ್ದು. ಅದಕ್ಕೆ ಈಗ ಏನಾಗಿದೆ, ಪುಸ್ತಕವನ್ನು ಮುದ್ರಿಸುವಂಥ ಅದರ ಚಾರ್ಜ್ ಏನಿದೆ ಅದು ಜಾಸ್ತಿ ಆಗೋದು. ಸಹಜವಾಗಿ ಪುಸ್ತಕಕ್ಕೆ ಕ್ರಯಗಳನ್ನು ಜಾಸ್ತಿ ಇಡಲೇಬೇಕಾಗ್ತದೆ. ಆದರೆ ಪುಸ್ತಕದ ಕ್ರಯ ಜಾಸ್ತಿ ಆದಾಗ ಕೆಲವರಿಗೆ ಓದುವ ಆಸಕ್ತಿ ಇದ್ದರೂ ಕೂಡ ಅವರ ಆರ್ಥಿಕ ಅನುಕೂಲತೆಯಿಂದಾಗಿ ಪುಸ್ತಕವನ್ನು ಖರೀದಿ ಮಾಡಲಿಕ್ಕಾಗುವುದಿಲ್ಲ. ಅದಕ್ಕಾಗಿ ನಾವು ಈ ರೀತಿಯಾದ ಯೋಜನೆ ಅಂದರೆ ಪುಸ್ತಕಕ್ಕೆ ಕ್ರಯ ಇಲ್ಲ ಅಂದರೆ ಮೂಲ ಕ್ರಯ ಇರ್ತದೆ. ಆದರೆ ಇಲ್ಲಿ ನಾವು ಆ ಕ್ರಯವನ್ನು ನೋಡಿ ಮಾರಾಟ ಮಾಡೋದಿಲ್ಲ. ಆ ರೀತಿಯ ಒಂದು ಅರ್ಥ. ಆಮೇಲೆ ಬೇಕಾದ ಪುಸ್ತಕವನ್ನು ನೀವು ತೆಗೆದುಕೊಳ್ಳಿ, ಮತ್ತು ಇಷ್ಟ ಬಂದಷ್ಟು ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ನೀವು ಹಣವನ್ನು ಕೊಡಿ. ಮತ್ತು ಓದುವ ಸಂಸ್ಕಾರ ಮತ್ತು ಪುಸ್ತಕ ಪ್ರೀತಿ ಬೆಳೆಸುವುದು ನಾವು ಮುಖ್ಯ ಉದ್ದೇಶ. ಜನಗಳಲ್ಲಿ ಪುಸ್ತಕ ಪ್ರೀತಿ ಮತ್ತು ಓದುವ ಸಂಸ್ಕೃತಿ ಎನ್ನುವಂಥದ್ದು ಬೆಳಿಬೇಕು ಅನ್ನೋದೇ ನಮ್ಮ ಈ ಉದ್ದೇಶ. ಹಾಗೆ ಈ ಉದ್ದೇಶಕ್ಕಾಗಿ ಒಂದು ರೀತಿಯ ಪುಸ್ತಕ ಪ್ರಚಾರ ಕಾರ್ಯವನ್ನು ಈ ರೀತಿಯಾಗಿ ಮಾಡ್ತಾ ಇದ್ದೇವೆ. ಕ್ಯಾಮರಾಮನ್ ಲತೀಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.